ಹೊಳಲ್ಕೆರೆಯ ಅವೈಜ್ಞಾನಿಕ ಹೆದ್ದಾರಿ ಕಾಮಗಾರಿಯಿಂದಾಗಿ ಸ್ಥಳೀಯ ನಿವಾಸಿಗಳು ಹೈರಾಣಾಗಿದ್ದಾರೆ. ಇನ್ನು ಹೊಳಲ್ಕೆರೆ ತಾಲೂಕಿನ ಚಿತ್ರದುರ್ಗ-ಶಿವಮೊಗ್ಗ ಹೆದ್ದಾರಿಯ ಅರೇಹಳ್ಳಿ ಗ್ರಾಮದ ಬಳಿಯೇ NH 369 ಕಾಮಗಾರಿಯು ಸತತ 3 ವರ್ಷಗಳಿಂದ ನಿರಂತರವಾಗಿ ಕಾಮಗಾರಿ ನಡೆಯುತ್ತಲೇ ಇದ್ದು, ಕಾಮಗಾರಿ ವೇಳೆ ಸೇತುವೆ ಮುಚ್ಚಲಾಗಿದೆ. ಮಳೆಗಾಲದಲ್ಲಿ ಮಳೆ ಬಂದಾಗ 60 ಹಳ್ಳಿಗಳ ನೀರು ಹರಿದು ಹೋಗುವ ಹಳ್ಳ ಮುಚ್ಚಲಾಗಿದೆ. ಗ್ರಾಮಗಳು ಮುಳುಗುವ ಭೀತಿ ಎದುರಾಗಿದೆ. ಶಿವಮೊಗ್ಗ ಮತ್ತು ಚಿತ್ರದುರ್ಗ ನಡುವೆ ರೈಲ್ವೆ ಗೇಟ್ ಸಹ ಇದ್ದು, ಸಾವಿರಾರು ಜನ ಪ್ರತಿನಿತ್ಯ ಸಂಚಾರ ಮಾಡುತ್ತಿದ್ದಾರೆ. ದಿನನಿತ್ಯ ಅಪಘಾತಗಳು ನಡೆಯುತ್ತಿದ್ದು, ವಾಹನ ಸವಾರರು ಕೂಡ ಆತಂಕಕ್ಕೀಡಾಗಿದ್ದಾರೆ. ಇನ್ನು ಕಾಮಗಾರಿಯನ್ನು ಶೀಘ್ರ ಮಾಡಿ ಸರಿಪಡಿಸಬೇಕು, ಇಲ್ಲವಾದರೆ ರಸ್ತೆ ಬಂದ್ ಮಾಡಿ ಹೋರಾಟ ಮಾಡಲಾಗುತ್ತದೆ ಎಂದು ಸ್ಥಳೀಯ ನಿವಾಸಿಗಳು ಹಾಗೂ ವಾಹನ ಸವಾರರು ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಈಗಲಾದರೂ ಸ್ಥಳೀಯ ಶಾಸಕರು, ಜನಪ್ರತಿನಿಧಿಗಳು ಅಥವಾ ಸಂಬಂಧಪಟ್ಟ ಇಲಾಖೆ ಈ ಬಗ್ಗೆ ಗಮನ ಹರಿಸಿ ಸಮಸ್ಯೆ ಬಗೆಹರಿಸುವಂತೆ ಆಗ್ರಹ ಮಾಡಿದ್ದಾರೆ. ಅವೈಜ್ಞಾನಿಕತೆಯಿಂದ ಹಳ್ಳವನ್ನು ಮುಚ್ಚಿ ಇಡೀ ಈ ಹಿಂಬರುವ ಊರಿಗೆ ತೊಂದರೆ ಮಾಡುತ್ತಾ ಈ ಹಳ್ಳವು ತೆರವುಗೊಳ್ಳದಿದ್ದರೆ ಇಲ್ಲಿ ಚಿತ್ರದುರ್ಗ ಮತ್ತೆ ಶಿವಮೊಗ್ಗ ಮಧ್ಯೆ ನ್ಯಾಷನಲ್ ಹೈವೇ ಇದೆಯಲ್ಲ, ಇದರಿಂದ ಈಗ 2 ವರ್ಷದಿಂದ ಹೈವೇ ಫ್ಲೈಓವರ್ ಕನ್ಸ್ಟ್ರಕ್ಷನ್ ನಡೀತಾ ಇರ್ಬೇಕಾದ್ರೆ ಈಗ ಕನ್ಸ್ಟ್ರಕ್ಷನ್ ನಿಂತೋಗಿದೆ. ತುಂಬಾ ದಿವಸದಿಂದ ನಿಂತೋಗಿದೆ. ಇಲ್ಲೊಂದು ಕಂದಾಯ ಇಲಾಖೆಯಲ್ಲಿ ಇದನ್ನ ಕರ್ಲಳ್ಳ ಅಂತ ಕರೀತಾರೆ. ಕರ್ಲಳ್ಳ ಅಂದ್ರೆ ಇದ್ರ ಸುಮಾರು ಒಂದು 60ರಿಂದ 70 ಹಳ್ಳಿ ನೀರು ಬರುತ್ತೆ. ಇಲ್ಲಿ ಆ 70 ಹಳ್ಳಿಯಿಂದ ನೀರು ಸುಳೆಕೆರೆಗೆ ಹೋಗುತ್ತೆ. ಆ ಸುಳೆಕೆರೆ ನೀರನ್ನ ಬ್ಲಾಕ್ ಮಾಡಿದ್ದಾರೆ. ಈ ಬ್ಲಾಕ್ ಮಾಡಿರೋದ್ರಿಂದ ಈಗ ಮುಂಗಾರು ಚಾಲು ಆಗಿರೋದ್ರಿಂದ ಇಲ್ಲಿಂದ ಒಂದು 150ರಿಂದ 180 ಮನೆ ಈ ನೀರಿನಿಂದ ಮುಳುಗಡೆ ಆಗುತ್ತೆ. ಇನ್ನು ಮಳೆ ಬಂದು ನೀರು ಜಾಸ್ತಿ ಆದ್ರೆ 150ರಿಂದ 180 ಮನೆ ಮುಳುಗಡೆ ಆಗುತ್ತೆ. ಇದರಿಂದ ಏನಾದ್ರು ಅಪಾಯ ಸಂಭವಿಸಿದ್ರೆ, ಮುಂದಿನ ಅನಾಹುತ ಏನಾದ್ರು ದೊಡ್ಡ ಅನಾಹುತ ಆದ್ರೆ ನ್ಯಾಷನಲ್ ಹೈವೇ ಅಥಾರಿಟಿ ಅವರು ಇದಕ್ಕೆ ಅವರೇ ಜವಾಬ್ದಾರರಾಗ್ತಾರೆ. ಅದರಿಂದ ತಕ್ಷಣನೇ ರಾತ್ರಿ ಮಳೆ ಬಂದಿರೋದ್ರಿಂದ ಈ ಟ್ರಾಫಿಕ್ ಜಾಮ್ ಆಗಿ ಇಲ್ಲೆಲ್ಲ ಇದಾಗಿದೆ, ತುಂಬಾ ತೊಂದರೆ ಆಗಿದೆ. ತಕ್ಷಣ ಹೈವೇ ಅಥಾರಿಟಿ ಆಫ್ ಇಂಡಿಯಾದವರು ಇವತ್ತೇ ಈ ಸಮಸ್ಯೆನ ಬಗೆಹರಿಸಿದ್ರೆ ಸರಿಯಾಗುತ್ತೆ. ಸಮಸ್ಯೆ ರಾತ್ರಿಗೆ ಏನಾದ್ರು ಮತ್ತೆ ಇವತ್ತೇನಾದ್ರು ಮಳೆ ಬಂತು ಅಂದ್ರೆ 180 ಮನೆ ಮುಳುಗಡೆ ಆಗಿ ಬಹಳ ಜನ ನಿರ್ಗತಿಕರಾಗುವಂತ ಸಮಯ ಇದೆ. ಆದ್ರಿಂದ ನಮ್ಮ ಕ್ಷೇತ್ರ ಶಾಸಕರಾಗ್ಲಿ ಅಥವಾ ಸಂಸದರು ಇದ್ರ ಕಡೆ ಗಮನ ಹರಿಸಿ ತಕ್ಷಣ ಇದಕ್ಕೆ ಪರಿಹಾರ ಒದಗಿಸ್ಕೊಡ್ಬೇಕು ಅಂತ ನಾನು ಕೇಳ್ತಾ ಇದ್ದೀನಿ.